ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರಿಯಾ, ಇವತ್ತಿನ ದಿನನೇ ಸ್ಪೆಷಲ್ ಅಮ್ಮ. ಹೌದು. ಬಟ್ ಒಂದು ವಿಪರ್ಯಾಸ ಅಂತಂದರೆ ಆ ಅಮ್ಮನ ಬೆಲೆ ಏನಂತಂದರೆ ನನಗೂ ಗೊತ್ತು, ನಿನಗೂ ಗೊತ್ತು. ಯಾಕಂದರೆ ಅವರಿಬ್ಬರೂ ಸಹ ನಮಗೆ ಇಲ್ಲ, ನಮ್ಮ ಜೀವನದಲ್ಲಿ ಅವರು ಇಲ್ಲ. ಕೇವಲ ಅವರು ನೆನಪುಗಳು ಮಾತ್ರ ನಮ್ಮ ಜೀವನದಲ್ಲಿದೆ. ನೀನು ತಾಯಿನ ಎಷ್ಟು ಮಿಸ್ ಮಾಡ್ಕೊಳ್ತೀಯ ಅಂತ ನನಗೆ ಗೊತ್ತು. ಯಾಕಂದರೆ ಪ್ರತಿದಿನ ಅಡುಗೆ ಮಾಡುವಾಗಲೂ ಸಹ ಅತ್ತೆಗೆ ಕಾಲ್ ಮಾಡಿಬಿಟ್ಟು ಅದಕ್ಕೇನಾಗಲಿ ಇದಕ್ಕೇನಾಗಲಿ ಅಂತ ಕೇಳ್ತಾ ಇದ್ದಿ. ಪ್ರತಿದಿನನೂ ಅರ್ಧ ಗಂಟೆ 1 ಅವರ್ ಅಂತೂ ಮಾತಾಡ್ತಾನೇ ಇದ್ರಿ. ಬಟ್ ಅವ್ರು ತೀರ್ಕೊಂಡ ನಂತರದಿಂದ ಅಡುಗೆ ಮಾಡುವಾಗ ಸಹ ನೀನು ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಿ. ಖಂಡಿತವಾಗ್ಲೂ ಈಗೊಂದು 2 ವರ್ಷದಿಂದ ಅವ್ರದ್ದು ಕಾಲ್ ಇಲ್ಲ. 4 ಪ್ರತಿನಿತ್ಯ ಒಂದು ಕಾಲ್ ಬರ್ತಿತ್ತು. ಒಂದು ದಿನನೂ ಮಿಸ್ ಆಗ್ತಿರ್ಲಿಲ್ಲ. ಸಡನ್ನಾಗಿ ಕಾಲ್ ಬರೋದು ನಿಂತು ಹೋದಾಗ ಅಫ್ಕೋರ್ಸ್ ನಿನಗೂ ಗೊತ್ತಿದೆ, ನಾನೊಂದು 6 ಮಂತ್ ಬೇಕಾಯ್ತು ನಾನು ಅದರಿಂದ ಆಚೆ ಬರೋದಕ್ಕೆ. ನಿಜ ಮಿಸ್ ಮಾಡ್ಕೋತೀನಿ ಎಲ್ಲ ಟೈಮಲ್ಲೂ. ಬಟ್ ನೀನು ಮಿಸ್ ಮಾಡ್ಕೊಂಡು, ನಾನು ಮಿಸ್ ಮಾಡ್ಕೊಂಡೆ. ಬಟ್ ನನ್ನ ಮಗನಿಗೆ ಆ ಪ್ರೀತಿನ ತುಂಬ ನಾವು ದಾರೆ ಇರ್ತಾ ಇದೆ. ಬಟ್ ಆದರೆ ನೀನು ಮಗನಿಗೆ ತಾಯಿಯಾಗಿ ಆ ಪ್ರಮೋಷನ್ ತಗೊಳ್ಳೋವಂಥ ಸಂದರ್ಭದಲ್ಲಿ ನೀನು ಈಸಿಯಾಗಿ ತಗೊಂಡಿಲ್ಲ. ಹೌದು. ಯಾಕೆಂದರೆ ಮಗುನ ಹುಟ್ಟೋ ಸಂದರ್ಭದಲ್ಲಿ ನೀನು ಅನುಭವಿಸಿದಂಥ ನೋವುಗಳು ಏನಿತ್ತು ಅದು ಸಹ ಬಹುಶಃ ಯಾರೂ ಅನುಭವಿಸಿಲ್ಲ ಅಂತ ಅನ್ಕೊಳ್ತೀನಿ. ಬಹುಶಃ ನನ್ನಷ್ಟು ಕಾಂಪ್ಲಿಕೇಶನ್ ಡೆಲಿವರಿ 100ರಲ್ಲಿ ಯಾರಿಗಾದ್ರೂ ಇಬ್ಬರಿಗೆ ಆಗಿರಬಹುದೋ ಏನೋ. ತರಮ ಏನಂತಂದರೆ ನನ್ನ ಹೆಂಡತಿ ಇವತ್ತು ಇಲ್ಲಿ ಬದುಕಿ ಉಳಿದಿರೋದೇ ಹೆಚ್ಚು. ಆ ಟೈಮಲ್ಲಿ ಅವತ್ತೇನಾದರೂ ಸ್ವಲ್ಪ ಏಮಾರಿದ್ರೂ ಸಹ ನನ್ನ ಹೆಂಡತಿನ ನಾನು ಕಳ್ಕೊಳ್ತಾ ಇದ್ದೆ. ಅದು ದೇವ್ರ ದಯೆ, ಅದು ಮೀರಿ ನನ್ನ ಹೆಂಡತಿ ಬಂದಳು. ಬಟ್ ನನ್ನ ಹೆಂಡತಿಗೆ ನಾನು ಅವ್ರ ಅಮ್ಮನ್ನ ತಂದು ಕೊಡ್ಲಿಕ್ಕಾಗೋದಿಲ್ಲ. ಅವಳು ತುಂಬ ಇಷ್ಟ ಆಗುತ್ತೆ ಅನ್ಸುತ್ತೆ. ಅವ್ರ ಜೊತೆ ಮಾತಾಡಿಸ್ತೀನಿ. ಸರ್ಪ್ರೈಸ್. ಹಲೋ. ಆರಾಮಿದೀಯಾ? ಚೆನ್ನಾಗಿದ್ದೀರಾ? ಹಾ, ಪ್ರಿಯಾ ಆರಾಮಿದ್ದಾಳ? ಪ್ರಿಯಾ ಚೆನ್ನಾಗಿದ್ದಾಳೆ. ಅದೇ ನನ್ನ ಕೊಟ್ಟಿದ್ದೆ, ಮನೆ ಇದ್ದಾಳು. ಹಾ, ನೀ ಕೋಟಿ ಬಂದಿದ್ಯಾ? ಕೋಟಿ ಬಂದಿದ್ದೆ. ಹೊರಗಡೆ ಇದ್ದೆ. ಅದೇ ಕೋಟಿ ಬಂದೆ. ಇನ್ನು ಆಮೇಲೆ ಮಾಡಿದೆ ಒಂದು ಅರ್ಧ ಗಂಟೆ ಬಿಟ್ಟು. ಹಾ, ಪ್ರಿಯನ್ನ ಒಂಚೂರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಕ್ಕ ಮಾಡ್ದೆ. ಇಲ್ಲ ಇಲ್ಲ, ಹೋಗ್ತೀನಿ ಕರ್ಕೊಂಡು. ಅದೇ ಒಂದು ಅರ್ಧ ಗಂಟೆ ಆಯ್ತು, ಮಾಡ್ತೀನಿ ನಾನು ನಿಮಗೆ. ಓಕೆ ಇವ್ರನ್ನ ನಿನಗೆ ವಾಪಸ್ ತಂದು ಕೊಡ್ಲಿಕ್ಕಾಗೋದಿಲ್ಲ. ಬಟ್ ನಿನ್ಗೆ ಅವ್ರ ಜೊತೆ ನಾನು ಮಾತಾಡಿದ ವಾಯ್ಸ್ನ ಸುಮಾರು ಸಲ ಕೇಳ್ತಾ ಇದ್ದೆ. ಬಟ್ ನಾನೇ ಕೊಡ್ತಿರ್ಲಿಲ್ಲ. ಯಾಕಂತಂದರೆ ಪುನಃ ಆ ವಾಯ್ಸ್ ಕೇಳಿದ್ರೆ ನೀನು ಮೂಡ್ ಅಪ್ಸೆಟ್ ಆಗುತ್ತೆ, ನೆನ್ಸ್ಕೊಂಡು ಅಳ್ತೀಯ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿರಲಿಲ್ಲ. ಬಟ್ ಇವತ್ತು ನಿನಗೆ ಇದೊಂದು ಸರ್ಪ್ರೈಸ್ ಆಗಿ ನಾನು ಕೊಡಬೇಕಂತ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಮ್ಮ ತಾಯಿಯವ್ರ ಹತ್ರ ಮಾತಾಡಿದಂಥ ಕಡೆಯ ಫೋನ್ ಕಾಲ್ ಆಗಿತ್ತಿದ್ದು ಅಂತ ಅಲ್ವಾ? ಹೌದು. ನಿಜವಲ್ಲ, ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮನ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಅಮ್ಮನ ಫೋನ್ ಕಾಲ್ ಕೇಳಿದ ಕ್ಷಣ ಏನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀರ? ನೆನ್ಪು ಮಾಡ್ಕೊಳಕ್ ಸಿಕ್ಕಾಪಟ್ಟೆ ಇದೆ. ಬಟ್ ಆಲ್ ಆಫ್ ಎ ಸಡನ್ ಒಂದು ಕಾಲ್ ನಿಂತು ಹೋಗುತ್ತೆ. ಹುಟ್ಟಾಗಿನಿಂದ ಇಲ್ಲಿ ತನಕ ಕೇಳಿರೋ ವಾಯ್ಸು ಸಡನ್ನಾಗಿ ನಿಂತು ಹೋದಾಗಲೇ ನನಗೆ ಶಾಕ್ ಆಗಿದ್ದು. ಇಲ್ಲ ಬಂದ್ಬಿಡ್ತೀನಿ ಅಂತ ಹೇಳಿದ್ರಲ್ವಾ, ನನಗಂದರೆ ಏನೂ ಮಾತಾಡೋದಕ್ಕೆ ಅವ್ರ ಜೊತೆ ಅವಕಾಶನೇ ಸಿಗಲಿಲ್ಲ. ಅದಾದ್ಮೇಲೂ ಕೂಡ ನನಗೆ ಮನೆಗೆ ಹೋಗೋ ತನಕನೂ ಇವ್ರು ಯಾರೂ ಹೇಳಲಿಲ್ಲ ಅಮ್ಮ ಹೋಗಿದ್ದಾರೆ ಅಂತ ಹೇಳಿ. ಅದು ಅರ್ಗಿಸ್ಕೊಳ್ಳೋಕ್ಕೆ ನನಗೆ ತುಂಬ ಟೈಮ್ ಬೇಕಾಯಿತು. ಅಂದರೆ ನನ್ನ ಗಂಡನಿಗೆ ಕಂಪೇರ್ ಮಾಡಿದಾಗ ಅವ್ರು ತುಂಬ ಚಿಕ್ಕ ಏಜಲ್ಲಿ ಅವ್ರ ತಾಯಿನ ಕಳ್ಕೊಂಡಿದ್ರು. ಅಟ್ಲೀಸ್ಟ್ ದೇವ್ರು ನನಗೆ ಇಲ್ಲಿ ತನಕನಾದರೂ ಇಟ್ಕೊಳ್ಳೋ ಅವಕಾಶ ಕೊಟ್ಟ, ಅಮ್ಮ ಅಂತ ಕರೆಯೋ ಅವಕಾಶ ಕೊಟ್ಟನಲ್ಲ ಅನ್ನೋದಕ್ಕೆ ನಾನು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಲೈಫಿಂದ ಇರ್ತೀನಿ. ಆಕ್ಚುಲಿ ಎಲ್ಲ ಒಂದ್ ಕಡೆ ನೋಡಿದ್ರೆ ಇಬ್ಬರ ಜೀವನನೂ ಆಲ್ಮೋಸ್ಟ್ ಒಂದೇ ಥರನೇ ಇದೆ. ಕೆಲವರಿಗೆ ಹಲ್ಲಿರುತ್ತೆ, ಕಡ್ಲೆ ಇರಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿರಲ್ಲ. ಅದೇ ಥರ ಇವರಿಬ್ರು ಅಮ್ಮ ಇಲ್ಲ ಅಂತ ಕೊರಗ್ತಾ ಇದ್ದಾರೆ, ಕೆಲವರು ನಮ್ಮ ಮಕ್ಕಳಿಲ್ಲ ಅಂತ ದುಃಖಿಸ್ತಾ ಇದ್ದಾರೆ. ವಯಸ್ಸು ವರ್ಷ ಇದೊಂಥರ. ಇದ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದು ವಿಡಿಯೋ ಇದೆ, ವಿಡಿಯೋ ನೋಡೋಣ. ವಿಡಿಯೋ ಪ್ಲೀಸ್. ಒಂದಿತ್ತು ಕಾಲ 10 ಜನ ಮಕ್ಕಳನ್ನ ಹೆತ್ತು ಹೊತ್ತು ನಗುಮುಖದೊಡನೆ ಸಲಹುತ್ತಿದ್ದವಳು ತಾಯಿ. ಆದ್ರೆ ಹೀಗೊಂದು ಕಾಲ 10 ಜನ ಮಕ್ಕಳು ಸೇರಿ ಒಬ್ಬ ತಾಯಿಯನ್ನ ಸಲುಹಲಾಗ್ತಿಲ್ಲ. ಅವಳ ಮುಖದಲ್ಲಿ ನಗು ತರೋಕಾಗ್ತಿಲ್ಲ. ಯಾಕಂದ್ರೆ ಕಾಲ ಬದಲಾಗಿದೆ. ನನ್ನ ಹೆಸರು ಗಂಗಮ್ಮ. ನಾನು ಹತ್ಕೊಂಡು ದೇವಸ್ಥಾನ ತವ ಬಂದು ಕೂತಿದ್ದೆ. ಮೇಡಮ್ ಅವರು ದೇವ್ರ ಪೂಜೆಗೆ ಬಂದವ್ರೆ. ನನ್ನ ನೋಡಿದ್ರು. ನೋಡಿ ಯಾಕೆ ಅಜ್ಜಿ ಅಳ್ತಾ ಇದ್ಯಾ, ಇಲ್ಲಿ ಕೂತಿದ್ಯಾ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ, ಅಮ್ಮ ನನ್ನ ಮಗ 40 ವರ್ಷದಂತ ಇರೋದ, ಇವತ್ತು ಚಿಕ್ಕ ಮಗ ಕುಡ್ಕ ಹೊಡಿತಾನೆ ಮಗನೆ ಅಂತ ನಾನು ಮೇಡಮ್ಮನ ಕೈಲಿ ವಿಧವಾಗಿ ಹೇಳ್ದೆ. ಬಾ ಬತ್ಯಾ, ನಾನು ಸಾಕ್ತೀನಿ, ನೀನಿರೋವರೆಗೂ ನಾನು ಸಾಕ್ತೀನಿ,
ಅಳ್ಬೇಡ ಅಂತ ಅಂದ್ಬಿಟ್ಟು ಮೇಡಮ್ ಅವರು ನನ್ನ ತಾಯಿಯಾಗಿ ನನ್ನ ಬೆನ್ನಿಂದೆ ನಿಂತು ಕರ್ಕೊಂಬಂದು ಇವತ್ತವರೆಗೂ ನನ್ನ ಕೈ ಬಿಟ್ಟಿಲ್ಲ ಅವರು. ಸೊಸೆನ ಮಗ ಗಂಡ ಅಂತ ಜಗಳ ಆಡ್ತಾ ಇದ್ರು, ನೆಮ್ಮದಿ ಇಲ್ಲ ಅಂದ್ಬಿಟ್ಟು ಬಂದು ಸೇರ್ಕೊಂಡು ಸರ್. ಇದು ತಾಯಂದಿರ ನಿರಂತರ ವ್ಯಥೆಯಾಗಿದೆ. ಈ ತಾಯಂದಿರ ಮಾಸಿದ ನೆನಪಿಗೆ ಬಣ್ಣ ಹಚ್ಚೋಣ. ಮುಖದಲ್ಲಿ ನಗು ಚಿರಸ್ಥಾಯಿಯಾಗಲಿ. ತೊರೆದು ಹೋದ ಕರುಳ ಬಳ್ಳಿಗಳು ಮತ್ತೆ ಆಸರೆ ಬಯಸಿ ಬರಲಿ. ಇದು ನಮ್ಮ ಆಶಯ. ಇದು ಆ್ಯಕ್ಚುಲಿ ಚಪ್ಪಾಳೆ ತಟ್ಟುವಂಥ ವಿಷಯ ಅಲ್ಲ, ತುಂಬ ಇದು ಬೇಸರದ ಸಂಗತಿ. ಯಾಕೆ ಅಂತಂದರೆ ತಾಯಿ ಇಲ್ದಿರೋದು ವ್ಯಾಲ್ಯೂ ಏನಿದೆ ಅದು ನಮಗೆ ಗೊತ್ತು. ಆದರೆ ತಾಯಿ ಇದ್ದಂಥವ್ರು ತಾಯಿನ ನೋಡ್ಕೊಳ್ಳಿಕ್ಕೆ ಆಗ್ಲಾರ್ದ ಕೈ ಚೆಲ್ಲಿ ನೀವು ನೋಡ್ಕೊಳಕ್ಕಾಗಲ್ಲ, ನೀವು ಎಲ್ಲಾದ್ರೂ ವೃದ್ಧಾಶ್ರಮಕ್ಕೆ ಹೋಗಿ ಅಂತ ಬಿಡ್ತಾರಲ್ಲ, ಅದರಂಥ ದುರಾದೃಷ್ಟ ಅಂತ ಪಾಪ ಈ ಮಗ ಮತ್ತೊಬ್ಬ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಭಗವಂತನ ಆಟ ಬಲ್ಲವ್ರು ಯಾರು ಅಂತೀವಲ್ಲ ನಾವು, ಏನು ವಿಧಿಲಿಖಿತ ಅಷ್ಟೇ ಇವೆಲ್ಲ. ಒಟ್ಟಲ್ಲಿ ಅಮ್ಮನ ಸಂಭ್ರಮಿಸ್ತಾ ಇದೀವಿ, ಆದ್ರೆ ಅಲ್ಲಿ ವಿಡಿಯೋಲ್ ನೋಡಿದವರು ಅಮ್ಮಂದ್ರೆ, ಇಲ್ಲಿರೋರು ಅಮ್ಮಂದ್ರೆ, ಇವರಿಬ್ರು ಮಿಸ್ ಮಾಡ್ಕೊಳ್ತಾ ಇರೋದು ಅಮ್ಮಂದೇನೆ. ಸೊ ಏನ್ ಹೇಳ್ತೀರಾ ತಾರಮ್ಮ ಇದಕ್ಕೆ? ಒಬ್ಬ ತಾಯಿಗೆ ಅರ್ಧ ಡಜನ್ ಮಕ್ಕಳಿದ್ರು 6 ಜನ ಮಕ್ಕಳಿದ್ರು 6 ಜನನು ಸರಿಸಮವಾಗಿ ನೋಡ್ತಾಳಂತೆ. ಆದ್ರೆ ಅದೇ 6 ಜನ ಸೇರಿ ಒಬ್ಬ ತಾಯಿನ ನೋಡ್ಕೊಳಕ್ಕಾಗಲ್ಲ ರೀ. ಅದೆಂತ ವಿಪರ್ಯಾಸ ಅಲ್ವಾ? ನನಗಾಗ್ಲಿಂದ ತೊದಲ್ತಾ ಇದೆ ಒಂಥರ. ಬಂದ್ರು ನೋಡಿ ಎಲ್ಲ ತಾಯಂದ್ರು. ಮೊದಲನೇದಾಗಿ ಇವರ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಅಕ್ಷಯ ಓಲ್ಡ್ ಏಜ್ ಹೋಮಿನ ಸದಸ್ಯರು ಇವರಲ್ಲ, ಅಲ್ಲಿಯ ತಾಯಂದ್ರು ಇವರಲ್ಲ. ಸೊ ಎಲ್ರಿಗೂ ಅವ್ರದವ್ರದೇ ಆದ ಕಾರಣಗಳಿದೆ, ಅವ್ರದವ್ರದೇ ಆದಂಥ ಸನ್ನಿವೇಶಗಳಿಂದ ಇವತ್ತು ಅವ್ರು ಅಲ್ಲಿದ್ದಾರೆ. ಏನಂತ ಅವ್ರನ್ನ ಕೇಳೋಣ. ಅಮ್ಮ ನಮಸ್ತೆ, ಸಂತೋಷವಾಗಿದ್ದೀರಾ ಈಗ? ಸಂತೋಷವಾಗಿ ಮಾಡ್ಕವ್ರೆ ಸರ್. ಹೌದಾ? ಹೌದು. ರಾಗಿ ತನ್ನೀರ ಭಿಕ್ಷಕ್ಕೆ ರಾಗಿ ತನ್ನೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತನ್ನೀರ ಭಿಕ್ಷಕ್ಕೆ ರಾಗಿ ತನ್ನೀರ, ಮಾತಾ ಪಿತರನ್ನು ಸೇವಿಸರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ನೀತಿಯ ಬಾಳನ್ನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ತ್ಯಾಗ. ಚಪ್ಪಾಳೆ ನೋಡಿ. ವೃದ್ಧಾಶ್ರಮದಲ್ಲಿದ್ದಾರೆ, ಆದ್ರೂ ಅವ್ರ ಮನಸ್ಸಲ್ಲಿರೋ ಖುಷಿನ ಯಾರು ಕಿತ್ಕೊಳಕ್ಕಾಗಲ್ಲ. ಹೇಮಾ ನಾಗರಾಜ್ ಮೇಡಮ್, ನಿಜವಾಗ್ಲೂ ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು, ಅನಂತ ನಮಸ್ಕಾರಗಳು. ನಮಸ್ಕಾರ ಸರ್. ಇವರೆಲ್ಲರನ್ನು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಯಾರ ಹೆತ್ತ ತಾಯಿನೋ ನೀವು, ಇವತ್ತು ಎಲ್ಲ ತಾಯಿನ ನೋಡ್ಕೋತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದೇವ್ರು ನಿಮ್ಮನ್ನು ತುಂಬಾ ಚೆನ್ನಾಗಿ